ಅವು ಅಣ್ಣನಾದ ರೇವತಿ ರಮಣನೇ, ರುಕ್ಮಿಣಿ ರಮಣನೇ, ಇದು ಏನು ವಿಚಿತ್ರವಾದ ಸುದ್ದಿಯನ್ನು ಕೇಳಿದನು. ಅವಗುಣವಿತನಾದ ಅವಲಕ್ಷಣನಿಗೆ ಹಿಂದುಮುಖಿಯಾದ ಮಗಳನ್ನು ಕೊಡುವುದಾಗಿ ನಿಶ್ಚಯ ಮಾಡಿ ತಾಮ್ರಾದಿಗಳನ್ನು ಘಟಿಸಿದಂತೆ ತಿಳಿದಿರುವೆ. ಅವು ಅಣ್ಣನಾದ ರೇವತಿಪತಿ, ರುಕ್ಮಿಣಿಪತಿ, ಸೂರ್ಯ ಚಂದ್ರಾದಿಗಳ ಗತಿ ತೆಪ್ಪಿ ನಡೆದರೂ ನಡೆಯಬಹುದು, ಕೊಟ್ಟ ಮಾತು ತೆಪ್ಪುವುದಲ್ಲ ಎಂದು ಸುಭದ್ರ ಕರವನ್ನಿಟ್ಟು ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರ್ತು ಬಿಟ್ಟಿಯೇನೋ ಅಣ್ಣ. ಎಲ್ಲಿಂದ ಬಂದಿತೋ ನಿನ್ನಗಿಂತ ದುರ್ಗುಣ. ಅಹೋ ಕೃಷ್ಣ, ಅವು ರೇವತಿ ರಮಣ, ನಿನ್ನ ಮನಸ್ಸಿನ ಯೋಚನೆ ಎಲ್ಲ ನಾ ಬಲ್ಲೆನು. ನೀವೇನು ಬಂದಿಯೋ ಅಗ್ರಜ? ಬಡ ಸಾಮರ್ಥ್ಯ ಸುತನಾದ ಅಭಿಮಾನಿಯ ಕೊಡಬೇಕೆನ್ನುವುದು ನಿನ್ನಲ್ಲಿ ಇದ್ದ ಹಾಗೆ ತೋರುತ್ತದೆ. ಮತ್ತಾವ ಸುತನಿಗೆ ಕೊಡಬೇಕೆಂದುಕೊಂಡಿರುವೆ ಅಗ್ರಜ? ಓ ಕೃಷ್ಣ, ತಂಗಿಯಾದ ಸುಭದ್ರ ದೇವಿಗೆ ಉಣ್ಣುವ ಸಂಪತ್ತು ಕಣ್ಣಿನಿಂದ ನೋಡಿ ಮುತ್ತಿನಂತ ಮಗಳನ್ನು ಅದೇ ಮನೆಗೆ ಕೊಡಬೇಕೆ? ಎಂಥ ಮಾತು ಹೇಳಿದೆ. ಅಡವಿಯಲ್ಲಿ ಬಿದ್ದು ಕಾಲವನ್ನು ಕಳೆಯುವ ಆ ಭ್ರಷ್ಟರ ಮನೆಗೆ ಮಗಳನ್ನು ಕೊಟ್ಟರೆ, ಅಯ್ಯೋ ನಮ್ಮಪ್ಪನವರು ಎಂಥ ಮನೆಗೆ ಕೊಟ್ಟರೆಂದು ಕಣ್ಣೀರಿನಲ್ಲಿ ಕೈ ತೊಳೆದಳತ್ತದೆ. ಆದ ನಿಷ್ಠೂರವಾಗಲಿ ಎಂದಿಗೆ ಮಗಳನ್ನು ಕೊಡುವುದಿಲ್ಲ ಸೌರಿ. ಹೇಳಿದ್ರು ಈ ಮಾತಿನೊಂದು ಸಾರಿ. ಅವು ಅಣ್ಣನಾದ ರೇವತಿ ರಮಣನೇ, ರುಕ್ಮಿಣಿ ರಮಣನೇ, ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಣ್ಣ ಅಲದಾರನೆ ನುಡಿಯ ಕೇಳಬೇಕನೆ, ಅಣ್ಣ ಅಲದಾರನೆ ನುಡಿಯ ಕೇಳಬೇಕನೆ. ಪಾಂಡವರನ್ನು ಬಡವರೆಂದು, ಪಾಂಡವರನ್ನು ಬಡವರೆಂದು ನುಡಿಯ ಕೇಳಿಯ, ಅಣ್ಣ ಅಲದಾರನೆ ನುಡಿಯ ಕೇಳಬೇಕನೆ. ಇಂದ್ರನ ಪಾಯದಿಂದ ಭೈರವನು ಭೂಮಿಗೆ ತಂದು, ಇಂದ್ರನ ಪಾಯದಿಂದ ಭೈರವನು ಭೂಮಿಗೆ ತಂದು 100 ಜನ ಕೌರವರು, 5 ಜನ ಪಾಂಡವರು. ಇಂದ್ರನ ಪಾಯದಿಂದ ಭೈರವನು ಭೂಮಿಗೆ ತಂದು 100 ಜನ ಕೌರವರು, 5 ಜನ ಪಾಂಡವರು. ಪಾಂಡವರಿಗೆ ಹೀಡ್ಯಾರೆಂದು, ಪಾಂಡವರಿಗೆ ಹೀಡ್ಯಾರೆಂದು ನೀ ತೋರು ಎಂದೆಂದು, ಅಣ್ಣ ಅಲದಾರನೆ ನುಡಿಯ ಕೇಳಬೇಕನೆ, ಅಣ್ಣ ಅಲದಾರನೆ ನುಡಿಯ ಕೇಳಬೇಕನೆ. ಅವು ಅಣ್ಣ, ಅಹೋ ತಮ್ಮ, ಅಖಂಡ ಕೋದಂಡ ವಿದ್ಯೆದೋ ಪಾಂಡಿತ್ಯರಾದ ಪಾಂಡವರನ್ನು ಅಡಿಗಡಿಗೆ ಬಡವರು ಎಂದು ಬಿಡಿನುಡಿಗಳನ್ನು ಆಡುವಿಯ, ಮಗಳನ್ನು ಕೊಡುವುದಿಲ್ಲ ಎಂದು ಹೇಳುವಿಯ? ಸಹಜವಾಗಿ ಹೇಳಿರುವ ನಮಗ ರೇವತಿ ರಮಣನೇ, ರುಕ್ಮಿಣಿ ರಮಣನೇ, ಅವರಿಗೇನು ಕಡಿಮೆ? ಇಂದ್ರನ ಸಹಾಯದಿಂದ ಐರಾವತವು ಭೂಮಿಗೆ ತಂದು ಪರಿಪರಿಯಿಂದ ಮುಹೂರ್ತವು ಜರುಗಿಸಿದ್ದೇ ಸಾಕು. ಎಷ್ಟು ಜನ ಕೌರವರಿದ್ದರೂ 5 ಜನ ಪಾಂಡವ ಕುಮಾರರಿಗೆ ಈಡೇರಿರುವರು. ಅವರಿಗೆ ಸೌಖ್ಯವನ್ನು ತೆಪ್ಪಿದ ಕಾರಣ ಇಂಥ ಏನು ಮಾತುಗಳನ್ನಾಡಿದರೆ ಶ್ರೀ ಗುರಿ ರಾಘವೇಂದ್ರನ ಎಂದಿಗೂ ಮೆಚ್ಚಲಾರನೋ ರೇವತಿಪತಿ. ಆಡದಿರು ಮಾತಿಗೆ ಪಾಂಡವರನ್ನು ಬಡವರೆನ್ನುವ ಸಂಗತಿ. ಅಹೋ ಕೃಷ್ಣ, ಅವರು ರೇವತಿ ರಮಣ, ಪಾಂಡವರ ಪಕ್ಷ ವಹಿಸಿ ಎಲ್ಲ ಹೃದಯಕ್ಕೆ ಕಠೋರವಾದ ಮಾತುಗಳಾಡಬೇಡ. ಗಜಪುರದ ಅಧ್ಯಕ್ಷನಾದ ದುರ್ಯೋಧನ ಮಗನಾದ ಲಕ್ಷಣನಿಗೆ ಎನ್ನ ಮಗಳನ್ನು ಕೊಡುವುದು ನಿಶ್ಚಯ.
ಬಯಸಿದರೂ ಸಪ್ತ ಸಮುದ್ರ ಉಕ್ಕೇರಿ ದಾರಿ ತಪ್ಪು ನಡೆದರೂ ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ನಿನಗೆ ಇಷ್ಟವಿದ್ದರೆ ಈ ವಾಕ್ಯ ಬರಬಹುದು, ಇಲ್ಲವಾದರೆ ಬಿಡಬಹುದು. ಸುಮ್ಮನೆ ಮನೆಗೆ ಹೋಗಲು ನಡೆಯ ತಮ್ಮ, ಗೊತ್ತಿಲ್ಲ ನಿನಗೆ ಇದರ ಮರ್ಮ. ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂದೆಣಿಸಿದ ಎನ್ನ ಆಗ್ರಜನಾದ ನೇಗಿಲ ಸಂಭವನೆ, ಗೋತ್ರದಯ ಚೋರನೆ, ಇಂಥ ಅಜ್ಞಾನದ ಬುದ್ಧಿಯು ಎತ್ತಲಿಂದ ಬಂದು ಆವರಿಸಿತು. ಎನ್ನ ಮಗಳಿಂದಲೇ ಶ್ರೀಯರೇ ಪುತ್ರಿಯಾದ ಸದರೇಖೆಯನ್ನು ತಂಗಿಯ ಮಗನಾದ ಅಭಿಮಾನಿನಿಗೆ ಕೊಡುವುದಾಗಿ ಮಾತು ಕೊಟ್ಟ ಮಾತಿನಂತೆ ಲಗ್ನ ಮಾಡಿಸಿಕೊಡು ಎಂದರೆ ದುರ್ಯೋಧನನ ಮಗನಾದ ಲಕ್ಷಣನೆ ಕೊಡುವುದು ನಿಶ್ಚಯ. ಲಗ್ನಕ್ಕೆ ಬಂದರೆ ಬರಬಹುದು, ಇಲ್ಲದಿದ್ದರೆ ಇಲ್ಲ ಎಂದು ನಿಷ್ಠೂರದ ಮಾತುಗಳನ್ನು ಆಡುವೆಯಾ? ಸಹಜವಾಗಿ ಆಡುವನು ಕೃಷ್ಣ. ಮುಂದೆ ಬರುವ ಕಷ್ಟ ನಿಷ್ಠೂರಗಳಿಗೆ ನೀನೇ ಪಾತ್ರನಾಗಿ ನೋಡ್ರಿ ಅಧಿಪತಿ. ಮುಂದೊಂದು ದಿನ ತಿಳಿಯುವುದು ನಿನ್ನ ಮಗಳ ಲಗ್ನದ ಸಂಗತಿ. ನಾರದ ನಾರದ ಶಿವ ಶಿವ, ಅಣ್ಣನಾದ ಬಲರಾಮನು ಮಾತು ಕೊಟ್ಟು ಮೋಸ ಮಾಡಿದನು. ಇದಕ್ಕೆ ಗತಿಯನ್ನು ಮಾಡಬೇಕು ದೇವ ದೀನಭಾರ್ಗವ.